ಎಸ್ ಅವ್ರ ಫೀಲಿಂಗ್ಸ್ ನ ಇಲ್ಲಿ ಸಪ್ರೆಸ್ ಮಾಡ್ಕೊಂಡು ಕೂತಿದ್ದಾರೆ. ಸಾರಿ, ಅವರಲ್ಲ, ನೀವು ನಿಮ್ ಫೀಲಿಂಗ್ಸ್ ನ ನೀವು ಸಪ್ರೆಸ್ ಮಾಡ್ಕೊಳ್ತಿದ್ದೀರಿ ಇವನ್, ಅಥವಾ ನೀವು ಜಗಳನೂ ಮಾಡ್ತಿಲ್ಲ ಅವ್ರ ಮೇಲೆ ಅಂಡ್ ಕೋಪನೂ ಮಾಡ್ಕೊಳ್ತಿಲ್ಲ. ಏನೇ ಇದ್ರು ಎಲ್ಲ ಒಳಗಿಟ್ಕೊಂಡು ನೀವು ನೋಡ್ತಿದ್ದೀರಾ. ಅದು ನಿಮ್ಗೆ ತುಂಬಾ ಕಷ್ಟ ಆಗ್ತಿದೆ. ದಯವಿಟ್ಟು ಇದರಿಂದ ಹೊರಗೆ ಬನ್ನಿ ನೀವು. ಅಂಡ್ ನೀವು ಹೆಲ್ಪ್ಲೆಸ್ ಸಹ ಫೀಲ್ ಮಾಡ್ಕೊಳ್ತಿದ್ದೀರಾ. ಏನು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟೇ ಇರೋದಿಲ್ಲ. ಆ ರೀತಿ ನೀವು ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತೀರಾ ಅಂಡ್ ಏನ್ ಮಾಡೋಕ್ಕೂ ಇಂಟ್ರೆಸ್ಟೇ ಬರೋದಿಲ್ಲ ನಿಮ್ಗೆ. ಓಕೆ, ನಿಮ್ಗೆ ಏನ್ ಅನ್ಸ್ಬಿಟ್ಟಿದೆ ಅಂತಂದ್ರೆ ವೇಟಿಂಗ್ ಎನರ್ಜಿನಲ್ಲೇ ಇದ್ರಿ ನೀವು. ಅಂಡ್ ಈ ಥರ್ಡ್ ಪಾರ್ಟಿ ಒಂದು ಅಂತ ಅಂದಾಗ ನಿಮ್ಗೆ ಇನ್ನೂ ತಲೆನೋವು ಸ್ಟಾರ್ಟ್ ಆಯ್ತು. ಈ ತುಂಬಾ ಜನ ವೈಫ್ಗಳು ಈ ರೀತಿ ಸಪ್ರೆಸ್ ಮಾಡ್ಕೊಂಡು ಕೂತಿದ್ದೀರಾ ಅನ್ಸುತ್ತೆ. ಸಾರಿ, ವೈಫ್ ಅನ್ನೋದಕ್ಕಿಂತ ಮ್ಯಾರೇಜ್ ಆಗಿರೋದ್ರಲ್ಲಿ, ಇಲ್ಲಿ ಜೆಂಡರ್ ಮ್ಯಾಟರ್ ಅಲ್ಲ. ಮದ್ವೆ ಆಗಿ ಯಾರು ಇನ್ನೂ ಒಂದೇ ಮನೇಲಿ ಇದ್ದೀರಲ್ಲ ಅವರಿಗೆ. ಸಾರಿ. ಅಂಡ್ ಇಲ್ಲಿ ಹೇಳ್ಬೇಕಂದ್ರೆ ನಿಮ್ ಪರ್ಸನ್ಗೂ ಸಹ ಮೋಸ ಆಗಿದೆ. ಥರ್ಡ್ ಪಾರ್ಟಿ ಕಡೆಯಿಂದ ನಿಮ್ ಪರ್ಸನ್ಗೂ ಸಹ ಮೋಸ ಆಗಿದೆ. ಅಂಡ್ ಅವ್ರನ್ನ ಬೈಕೊಂಡಿರೋದಿದೆ. ನನ್ನ ಫ್ಯಾಮಿಲಿನ ಬಿಟ್ಟು ಫುಲ್ ಆಗಿ ನಾನು ಸ್ಟೆಪ್ ತಗೊಂಡೆ ಥರ್ಡ್ ಪಾರ್ಟಿ ಕಡೆ ಅನ್ನೋದು ಒಂದು ಗಿಲ್ಟಿ ಫೀಲಿಂಗ್ ಇದೆ. ಅಂಡ್ ಅದು ತಪ್ಪು ಮಾಡಿದೆ ಅನ್ನೋದು ಒಂದು ಥಾಟ್ ಇದೆ ಆ ಪರ್ಸನ್ಗೆ. ಅಂಡ್ ಸ್ಟಿಲ್ ಅವ್ರಿಗೆ ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ತಾರೆ. ಇಲ್ಲಿ ಥರ್ಡ್ ಪಾರ್ಟಿ ವಿಚಾರಕ್ಕೆ ಬಂದ್ರೆ ಅವರು ವೇಟ್ ಮಾಡ್ತಿದ್ದಾರೆ ನಿಮ್ ಪರ್ಸನ್ ಯಾವಾಗ ಜಸ್ಟಿಸ್ ಮಾಡ್ತಾರೆ ಅವ್ರಿಗೆ. ಬಿಕಾಸ್ ಅವರಿಗೆ ಆಪ್ಷನ್ಸ್ ಅನ್ನೋದು ತುಂಬಾ ಇದೆ. ಬಟ್ ಸ್ಟಿಲ್ ಆ ಪರ್ಸನ್ ಥರ್ಡ್ ಪಾರ್ಟಿ ಬಂದು ನಿಮ್ ಪರ್ಸನ್ಗೆ ವೇಟ್ ಮಾಡ್ತಿದ್ದಾರೆ. ಇಲ್ಲಿ ಅವ್ರ ಲೈಫ್ ಕಡೆ ಅವರು ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ ಪ್ರಾಪರ್ ಆಗಿ. ಅಂಡ್ ಇಮ್ಮೆಚುರಿಟಿ ಅನ್ನೋದು ತುಂಬಾ ಇದೆ ಥರ್ಡ್ ಪಾರ್ಟಿಗೆ. ಅಂಡ್ ಅವರು ನಿಮ್ ಪರ್ಸನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಈಗ ಸದ್ಯಕ್ಕೆ ಸ್ವಲ್ಪ ದಿನ ನಿಮ್ ಪರ್ಸನ್ ಮತ್ತೆ ಥರ್ಡ್ ಪಾರ್ಟಿ ಮಧ್ಯೆ ಯಾವ್ದು ಕಾನ್ವರ್ಸೇಷನ್ ಆಗ್ಲಿ, ಕಾಂಟ್ಯಾಕ್ಟ್ ಆಗ್ಲಿ ಏನೂ ಇಲ್ಲ ಇಲ್ಲಿ. ಸೊ ಅದಕ್ಕೆ ನಿಮ್ ಪರ್ಸನ್ ಬಗ್ಗೆ ಥರ್ಡ್ ಪಾರ್ಟಿ ತಿಳ್ಕೊಳ್ತಿದ್ದಾರೆ. ಓಕೆನಾ, ಕ್ಲಾರಿಫೈ ಮಾಡೋಣ. ಯೂನಿವರ್ಸ್, ಪ್ಲೀಸ್ ಕ್ಲಾರಿಫೈ ದಿ ಥಾಟ್ಸ್. ನಿಮಗಿದೆಲ್ಲ ನೋಡಿ ಒಂಥರ ಹಾರ್ಟ್ ಬ್ರೇಕ್ ಅನ್ನೋ ರೀತಿಲಿ ಅನ್ಸಿದೆ ನಿಮ್ಗೆ. ನಿಮ್ಗೂ ಈಗೋ ಬರುತ್ತೆ, ಕೋಪ ಬರುತ್ತೆ. ಬಟ್ ಏನು ಮಾಡೋ ಸಿಚುವೇಶನ್ ಅಲ್ಲಿ ನೀವಿಲ್ಲ ಅಂತ ನೀವೇ ಲೋ ಮಾಡ್ಕೊಂಡು ಕೂತಿದ್ದೀರಾ. ಇಲ್ಲಿ ಥರ್ಡ್ ಪಾರ್ಟಿ ನೋಡಿದ್ರೆ ತುಂಬಾ ಸ್ಟ್ರಾಂಗ್ ಆಗಿ